ಸರ್ ಈ ಗಾಡಿ ಸೇಲ್ ಆಗಿದೆ 2015 ಮಾಡಲ್ W8 XCV ಬರೀ 5,70,000 ಗಾಡಿ ಸೇಲ್ ಮಾಡಿದೀವಿ ಸರ್. ಇನ್ನು ನಿಮಗೆ 4-5 XCV ಇದೆ, ವಿಡಿಯೋ ಕೊನೆವರೆಗೂ ನೋಡಿ. ಸಿಂಗಲ್ ಓನರ್ 2015 ಹೋಂಡಾ ಜಾಜೋ ಬರೀ 50,000 ರೂಪಾಯಿ ಡೌನ್ ಪೇಮೆಂಟ್ ಮಾಡಿ ಮಿಕ್ಕಿದ್ ಲೋನ್ ಮಾಡಿ ಕೊಡ್ತೀವಿ. ಇದು ತಗೊಳ್ಳಿ. 2015 ಫೋರ್ಡ್ ಫಿಗೋ ಡೀಸೆಲ್ ಬರೀ 50,000 ರೂಪಾಯಿ ಡೌನ್ ಪೇಮೆಂಟ್ ಮಾಡಿ ಮಿಕ್ಕಿದ್ ಲೋನ್ ಮಾಡಿ ಕೊಡ್ತೀವಿ. 2017 ಬೀಟ್ ಸರ್ ಬರೀ 2,85,000 ಗಾಡಿ. ಈ ಗಾಡಿಗೆ ಬರೀ ನೀವು 30,000 ಡೌನ್ ಪೇಮೆಂಟ್ ಮಾಡಿ ಮಿಕ್ಕಿದ್ ಲೋನ್ ಮಾಡಿ ಕೊಡ್ತೀವಿ. ಇದು ತಗೊಳ್ಳಿ. 2016 ಫೋರ್ಡ್ ಫಿಗೋ ಸರ್, ಈ ಗಾಡಿ ನಿಮಗೆ 50,000 ರೂಪಾಯಿ ಡೌನ್ ಪೇಮೆಂಟ್ ಮಾಡಿ ಮಿಕ್ಕಿದ್ ಲೋನ್ ಮಾಡಿ ಕೊಡ್ತೀವಿ. ಹೋಂಡಾ ಮೆಬಿಲಿಯಾ 7 ಸೀಟರ್ ಗಾಡಿ ಸರ್, ಇದು 16 ಮಾಡಲ್. ಮಾರ್ಕೆಟ್ ಅಲ್ಲಿ ನಿಮಗೆ 7 ಲಕ್ಷವರೆಗೂ ಇದೆ, 5,70,000 ಇದು ತಗೊಳ್ಳಿ. ಗಾಡಿ ಪ್ರೈಸ್ ಇದೆ, ಬರೀ 1 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಮಿಕ್ಕಿದ್ ಲೋನ್ ಮಾಡಿ ಕೊಡ್ತೀವಿ ಸರ್. ಗ್ರ್ಯಾಂಡ್ ಐಟನ್ ಅಷ್ಟು ಆಪ್ಷನಲ್ ಗಾಡಿ 2014 ಮಾಡಲ್, ನಿಮಗೆ ಪ್ರತಿಯೊಂದು ಆಪ್ಷನ್ ಬಂದ್ಬಿಡುತ್ತೆ. ಬರೀ 4,40,000 ಗಾಡಿ ಇದೆ, 40,000 ಡೌನ್ ಪೇಮೆಂಟ್ ಮಾಡಿ 4 ಲಕ್ಷ ಲೋನ್ ಮಾಡಿ ಕೊಡ್ತೀವಿ. ಇದು ತಗೊಳ್ಳಿ ಸರ್. VXI ಪ್ಲಸ್ ಇದು ಮಾರುತಿ ಸಿಯಾಜ್ 2015 ಮಾಡಲ್, ಇದು ಬಂದು ಎಕ್ಸೆಂಡ್ ನಿಮ್ಗೆ 2014 ಮಾಡಲ್ ಬಂದ್ಬಿಡುತ್ತೆ. ಸ್ಕೋಡಾ ರಾಪಿಡ್ ಆಟೋಮೆಟಿಕ್ ಬರುತ್ತೆ ನಿಮ್ಗೆ 2014 ಎಲಿಗೆನ್ಸ್ ಟಾಪ್ ಎಂಡ್. ಇದು ತಗೊಳ್ಳಿ. ಇದು 2015 ಎಲಿಗೆನ್ಸ್ ಟಾಪ್ ಎಂಡ್ ಇದು ಕೂಡ ಆಟೋಮೆಟಿಕ್ ಸಿಗ್ಬಿಡುತ್ತೆ ಸರ್. 2017 ಮಾಡಲ್ ಹೋಂಡಾ ವರ್ನಾ ಸರ್, ಇದು ಈ ಗಾಡಿ ಬಂದ್ಬಿಟ್ಟು ಬರೀ 2018 ಮಾಡಲ್ WRV ಸರ್. ಮಾರ್ಕೆಟ್ ವ್ಯಾಲ್ಯೂ ಚೆಕ್ ಮಾಡ್ಕೊಂಡ್ ಬನ್ನಿ, ನಿಮ್ಗೆ 7.5 ಲಕ್ಷ ಮೇಲೆ ಮಾರ್ತಾವ್ರೆ. ಈ ಗಾಡಿ ಬಂದ್ಬಿಟ್ಟು ನಿಮಗೆ ಬೆಸ್ಟ್ ಪ್ರೈಸ್ 5,80,000 ಕ್ಲೋಸ್ ಮಾಡಿ ಕೊಡ್ತೀವಿ ಸರ್. ಸ್ಕೋಡಾ ಸೂಪರ್ ವಿತ್ ಸನ್ ರೂಫ್ ಎಲಿಗೆನ್ಸ್ ಟಾಪ್ ಎಂಡ್ ಬಂದ್ಬಿಡುತ್ತೆ ನಿಮ್ಗೆ ಪೆಟ್ರೋಲ್ ಗಾಡಿ. ಜೆಟ್ಟಾ ಏನಾದ್ರೂ ನೋಡ್ತಾ ಇದೀರಾ 2012 ಮಾಡಲ್, ಇದು ತಗೊಳ್ಳಿ. ಹೈಲೈನ್ ಟಾಪ್ ಎಂಡ್ ಬಂದ್ಬಿಡುತ್ತೆ ಜೆಟ್ಟಾ ನಿಮ್ಗೆ. ಸೆಲೆರಿಯಾ 14 ಮಾಡಲ್ ಆಟೋಮೆಟಿಕ್ ಸರ್, ಇದು ಈ ಗಾಡಿ ಕೂಡ ಆಟೋಮೆಟಿಕ್ SX ಬರೋ ಬರೀ 2,90,000 2,90,000 ಮೊದಲನೇ ಗಾಡಿನ ಒಂದು ಸಿಯಾಜ್ ಇದೆ. ಏನ್ ಸರ್ ಡೀಟೇಲ್ಸ್ ಸರ್? 2015 ಮಾಡಲ್ ಸಿಂಗಲ್ ಓನರ್ ಗಾಡಿ, 71,000 ಡ್ರಿವನ್ ಆಗಿದೆ ನಿಮ್ಗೆ. ಮಿಡ್ ವೇರಿಯಂಟ್ ಬರುತ್ತೆ ನಿಮ್ಗೆ. ಈ ಗಾಡಿ ಕೂಡ ನಿಮ್ಗೆ 5,95,000 ಕ್ಲೋಸ್ ಮಾಡಿ ಕೊಡ್ತೀನಿ. ಇದು ಓಕೆ 5,90,000 ಫೈನಲ್ ಆಗುತ್ತೆ ಗಾಡಿ. ಚೆಕ್ ಮಾಡ್ಕೊ ಬನ್ನಿ, 675 ಮೇಲೆ ಇದೆ. 595 ಕ್ಲೋಸ್ ಮಾಡಿ ಕೊಡ್ತೀನಿ. ಸೊ ನೆಕ್ಸ್ಟ್ ಹುಂಡೈ ಎಕ್ಸೆಂಟ್ ಇದೆ. ಏನ್ ಸರ್ ಡೀಟೇಲ್ಸ್ ಇರೋದು? 2014 ಮಾಡಲ್ ಸಿಂಗಲ್ ಓನರ್ ಲೆಸ್ ಡ್ರಿವನ್ ಆಗಿರೋದು ಗಾಡಿ, ಮಿಡ್ ವೇರಿಯಂಟ್ ಬರುತ್ತೆ ನಿಮ್ಗೆ. ಎಂಟಿ ಕಂಡೀಷನ್ ಅಲ್ಲಿ ಇದೆ ಗಾಡಿ ನಿಮ್ಗೆ. ಗಾಡಿ ಮೇಲೆ ಚೂರು ಸ್ಕ್ರಾಚ್ ಇಲ್ಲ, ಜಸ್ಟ್ ಪಾಲಿಶ್ ಮಾಡ್ಕೊ ಬಂದಿರೋದು ಗಾಡಿ. ಓಕೆ ಸೊ ಪೆಟ್ರೋಲ್ ಅಲ್ಲ ನಿಮ್ಗೆ? ಪೆಟ್ರೋಲ್ ಅಲ್ಲ ಇದು? ಹೌದು ಪೆಟ್ರೋಲ್ ಬರುತ್ತೆ ನಿಮ್ಗೆ. ಓಕೆ ಪ್ರೈಸ್ ಸರ್ 4,25,000 ಕ್ಲೋಸ್ ಮಾಡಿ ಕೊಡ್ತೀನಿ. ಓಕೆ 4,25,000 ಫೈನಲ್ ಆಗುತ್ತೆ ಗಾಡಿ. ಓಕೆ ಸೊ ಹಾಗೆ ಒಂದು ಸ್ಕೋಡಾ ರ್ಯಾಪಿಡ್ ಇದೆ. ಇನ್ನೊಂದು ರ್ಯಾಪಿಡ್ 2013 ಮಾಡಲ್ ಸೆಕೆಂಡ್ ಓನರ್ ಪೆಟ್ರೋಲ್ ಆಟೋಮೆಟಿಕ್ ಬರುತ್ತೆ ನಿಮಗೆ. 1.6 ಲೀಟರ್ ಇಂಜಿನ್ ಆಟೋಮೆಟಿಕ್ 1.6 ಲೀಟರ್ ಇಂಜಿನ್ ಪೆಟ್ರೋಲ್ ಇಂಜಿನ್. ಹೈಲೈನ್ ಟಾಪ್ ಎಂಡ್ ಬರುತ್ತೆ ನಿಮಗೆ. ಈ ಗಾಡಿ ಕೂಡ ಮಾರ್ಕೆಟ್ ಎಲ್ಲ ಚೆಕ್ ಮಾಡ್ಕೊ ಬನ್ನಿ. 485 ಮೇಲೆ ಮಾಡ್ತವ್ರೆ ಸರ್. ಜಸ್ಟ್ 4,25,000 ಕ್ಲೋಸ್ ಮಾಡಿ ಕೊಡ್ತೀನಿ. 4,25,000 ಕ್ಲೋಸ್ ಮಾಡಿ ಕೊಡ್ತೀನಿ. ಕ್ಲೋಸಾ ಡೀಲ್ ಕ್ಲೋಸಾ? ಕ್ಲೋಸ್. ಓಕೆ ನೋಡಿ 4,25,000 ಇನ್ನೊಂದು ಸ್ಕೋಡಾ ರ್ಯಾಪಿಡ್ ಟಾಪ್ ಅಂಡ್ ಎಲಿಗೆನ್ಸ್ ವೇರಿಯಂಟ್. ಸೊ ಹಾಗೆ ಇನ್ನೊಂದು ಆಟೋಮೆಟಿಕ್ ಮ್ಯಾನುವಲ್ ಇದೆ ಆಕ್ಚುಲಿ. ಹೌದು, ಇಲ್ಲ ಎರಡನ್ನೂ ಆಟೋಮೆಟಿಕ್ ಇದು. ಅದು ಪೆಟ್ರೋಲ್ ಡೀಸೆಲ್. ಓಕೆ ಡೀಸೆಲ್ ಡೀಟೇಲ್ಸ್ 2016 ಮಾಡಲ್, ಇದು ಫಸ್ಟ್ ಓನರ್ ಡೀಸೆಲ್ ಗಾಡಿ, 73,000 ಡ್ರಿವನ್ ಆಗಿದೆ. ಇದು ಎಲಿಗೆನ್ಸ್ ಟಾಪ್ ಅಂಡ್ ನ್ಯೂ ಶೇಪ್ ಅಲ್ಲಿ ಬರುತ್ತೆ ಗಾಡಿ. ಇದು ಓಕೆ 2015 ಅಲ್ಲ? 16 ಮಾಡಲ್ ಗಾಡಿ ಇದು. ಓಕೆ ಪ್ರೈಸ್ ಏನಾಗುತ್ತೆ ಹಂಗಾರೆ ಗಾಡಿ? ಈ ಗಾಡಿ ಕೂಡ ನಿಮಗೆ 675 ಮೇಲೆ ಇದೆ. ಜಸ್ಟ್ 5,65,000 ಕ್ಲೋಸ್ ಮಾಡಿ ಕೊಡ್ತೀನಿ. 1 ಲಕ್ಷ ಡೀಲ್ ಕ್ಲೋಸ್. 1 ಲಕ್ಷ ಡೀಲ್ ಕ್ಲೋಸ್. ಓಕೆ ನೋಡಿ 5,65,000 ಫೈನಲ್ ಆಗುತ್ತೆ ಗಾಡಿ. ಕೊಡ್ತೀನಿ. 6,65,000 ಇಲ್ಲ 5,65,000? 5,65,000 ಕ್ಲೋಸ್ ಮಾಡಿ. ಓಕೆ 5,65,000 ಕ್ಲೋಸ್ ಆಗುತ್ತೆ ಎಲಿಗೆನ್ಸ್ ಟಾಪ್ ಅಂಡ್ ಗಾಡಿ. ಸೊ ಹಾಗೆ ಒಂದು ಲೇಟೆಸ್ಟ್ ಮಾಡಲ್ ಒಂದು ಹುಂಡೈ ವರ್ನಾ ಹುಡುಕೋರಿಗೆ ಒಂದು ವೈಟ್ ಕಲರ್ ಹುಂಡೈ ವರ್ನಾ ಇದೆ. ಏನ್ ಸರ್ ಡೀಟೇಲ್ಸ್ ಇದ್ರದ್ದು? 2018 ಮಾಡಲ್ ಸೆಕೆಂಡ್ ಓನರ್ ಗಾಡಿ ನಿಮಗೆ. ಪೆಟ್ರೋಲ್ ಬರುತ್ತೆ, EX ವೇರಿಯಂಟ್ ಇದು. 1.6 ಲೀಟರ್ ಇಂಜಿನ್. ಈ ಗಾಡಿ ಕೂಡ ನಿಮಗೆ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. 58,000 ಡ್ರಿವನ್ ಆಗಿದೆ ಅಷ್ಟೇ ಗಾಡಿ. ಇದು ಪೆಟ್ರೋಲ್ ಮ್ಯಾನ್ಯುವಲ್ ಅಲ್ಲ? ಪೆಟ್ರೋಲ್ ಮ್ಯಾನ್ಯುವಲ್, ಹೌದು. ಓಕೆ ಪೆಟ್ರೋಲ್ ಮ್ಯಾನ್ಯುವಲ್ ವೇರಿಯಂಟ್ ಹುಂಡೈ ವರ್ನಾ ಪ್ರೈಸ್ ಏನಾಗುತ್ತೆ? ಮಾರ್ಕೆಟ್ ಎಲ್ರಿಗೂ ಗೊತ್ತಿರುತ್ತೆ, ನ್ಯೂ ಶೇಪ್ 8 ಕಾಲೆಲ್ಲ ಇದೆ. ಜಸ್ಟ್ 6,95,000 ಕ್ಲೋಸ್ ಮಾಡಿ ಕೊಡ್ತೀನಿ. 6,75,000 6,95,000 ಸಾರಿ 6,95,000 ಕ್ಲೋಸ್ ಮಾಡಿ ಕೊಡ್ತೀನಿ. ಆಲ್ಮೋಸ್ಟ್ ಲೈಕ್ ಮಾರ್ಕೆಟ್ ಗಿಂತ 1.5 ಲಕ್ಷ ಕಮ್ಮಿ ಇದೆ. 2 ಲಕ್ಷನೇ ಕಮ್ಮಿ ಇದೆ ನಿಮಗೆ. ಆಲ್ಮೋಸ್ಟ್ 8.5 ಮೇಲೇನೆ ಮಾಡ್ತಾರೆ ಗಾಡಿ. ಓಕೆ ನೋಡಿ ಆಲ್ಮೋಸ್ಟ್ ಲೈಕ್ 6,95,000 ನ್ಯೂ ಶೇಪ್. ಅದು ನಿಮಗೆ 2015 ಮಾಡಲ್ 16 ಮಾಡಲ್ ಸಿಗಲ್ಲ ಗಾಡಿ. ಬಟ್ 2018 ಮಾಡಲ್ ಒಂದು ಹುಂಡೈ ವರ್ನಾ ಸಿಗುತ್ತೆ ಪೆಟ್ರೋಲ್ ವೇರಿಯಂಟ್. ಸೊ ಹಾಗೆ ಒಂದು ಹೋಂಡಾ BRV ಇದೆ. ಸೊ ಇದು ಡೀಟೇಲ್ಸ್ WRV 2018 ಮಾಡಲ್ ಫಸ್ಟ್ ಓನರ್ ನಿಮಗೆ. ಇದನ್ನು ಲೆಸ್ ಡ್ರಿವನ್ ಆಗಿದೆ. 82 ಇಂಚ್ ಚೇಂಜ್ ಡ್ರಿವನ್ ಆಗಿದೆ. ಇದನ್ನು ಮಿಡ್ ವೇರಿಯಂಟ್ ಬರುತ್ತೆ ನಿಮಗೆ. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅದನ್ನು ಕಲರ್ ರೇರ್ ಇದು. ಈ ಗಾಡಿ ಕೂಡ ನಿಮಗೆ ಮಾರ್ಕೆಟ್ ಆಲ್ಮೋಸ್ಟ್ 8 ತನಕ ಹೋಗುತ್ತೆ, ಜಾಸ್ತಿ ಬೇಡ. 5,70,000 ಕ್ಲೋಸ್ ಮಾಡಿ ಕೊಡ್ತೀನಿ. ಓಕೆ 5,70,000 ಒಂದು 18 ಮಾಡಲ್ ಗಾಡಿ. ಓಕೆ WRV 18 ಮಾಡಲ್ ಗಾಡಿ ಸಿಗುತ್ತೆ. ಸೊ ಬೆಸ್ಟ್ ಪ್ರೈಸ್ ಅಲ್ಲಿ ತಗೊಳ್ಳೋದು. ಪೆಟ್ರೋಲ್ ಅಲ್ಲ ಇದನ್ನು? ಪೆಟ್ರೋಲ್. ಓಕೆ ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು ಸ್ಕೋಡಾ ಸೂಪರ್ ಇದೆ.
ಅದು ವಿತ್ ಸನ್ರೂಫ್ ಇರೋ ಗಾಡಿ ಪ್ರೈಸ್ ಡೀಟೇಲ್ಸ್ 2012 ಮಾಡಲು ಫಸ್ಟ್ ಓನರ್ ಗಾಡಿ. ಸ್ವಲ್ಪ ಡ್ರೈವನ್ ಆಗಿದೆ ಗಾಡಿ. ಆಲ್ಮೋಸ್ಟ್ ಇದನ್ನು ಎಲಿಗೆನ್ಸ್ ಟಾಪ್ ಎಂಡ್ ಬರುತ್ತೆ ವಿತ್ ಸನ್ರೂಫ್ ಸಮೇತ. ಲಕ್ಸರಿಯಲ್ಲಿ ಫಸ್ಟ್ ಸ್ಟೆಪ್ ಇದೆ ಹೋಗ್ಬೇಕಂದ್ರೆ ನೀವು. ಹೌದೌದು. ಈ ಗಾಡಿ ಕೂಡ ನಿಮಗೆ ಮಾರ್ಕೆಟ್ ಜಾಸ್ತಿನೇ ಮಾಡ್ತಾರೆ. 6,95,000 ಕೋಟಿಂಗ್ ಹಾಕಿದ್ದೀನಿ, ಸ್ವಲ್ಪ ನೆಗೋಷಿಯಬಲ್ ಮಾಡಿ ಕೊಡ್ತೀನಿ. ಓಕೆ 6,95,000 ಹೇಳಿ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಮಾಡ್ಕೊಳ್ತಾರೆ. ಆಫ್ಟರ್ ಮಾರ್ಕೆಟ್ ಇನ್ಕೋಬಸ್ ನಿಮಗೆ ಅಲಾಯ್ಸ್ ಹಾಕ್ಸ್ಕೊಂಡಿದ್ದಾರೆ. ಆಲ್ಮೋಸ್ಟ್ 70,000 ಮೇಲೆ ಖರ್ಚು ಮಾಡಿದ್ದಾರೆ ಗಾಡಿಗೆ. ಅಲಾಯ್ಸ್ ಇದೆ ನಿಮಗೆ, ಫ್ಲಾಟ್ ಟೈರ್ಸ್ ಹಾಕಿದ್ದಾರೆ, ಸೀಟ್ ಕವರ್ಸ್ ಎಲ್ಲ ನಿಮಗೆ. ಸೊ ಟೈರ್ಸ್ ಆಲ್ಮೋಸ್ಟ್ ಲೈಕ್ ಬ್ರ್ಯಾಂಡ್ ನ್ಯೂ ಅಂತ ಹೇಳ್ಬೋದು. ವಿತ್ ನಿಮಗೆ ಸನ್ರೂಫ್ ಕೂಡ ಸಮೇತ ಬರುತ್ತೆ ನಿಮಗೆ ಗಾಡಿಗೆ. ಸೊ ನೆಕ್ಸ್ಟ್ ಯಾವ್ದು ಕೊಡ್ತೀರಾ ಹೇಳಿ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು ವೋಕ್ಸ್ವ್ಯಾಗನ್ ಜೆಟ್ಟಾ ಇದೆ. ಸೊ ಇನ್ನೊಂದು ಲಕ್ಸುರಿಯಸ್ ಸಿಡಾನ್ ವೆಹಿಕಲ್. ಏನ್ ಸರ್ ಡೀಟೇಲ್ಸ್ ಇದೆ? 2012 ಮಾಡಲು ಸೆಕೆಂಡ್ ಓನರ್ ಡೀಸೆಲ್ ಗಾಡಿ, 2 ಲೀಟರ್ ಇಂಜಿನ್ ಬರುತ್ತೆ ನಿಮಗೆ, ಹೈಲ್ಯಾಂಡ್ ಟಾಪ್ ಎಂಡ್. ಈ ಗಾಡಿ ಕೂಡ ನಿಮಗೆ 775 ಮೇಲೆ ಇದೆ ಮಾರ್ಕೆಟ್. ಜಸ್ಟ್ 5,75,000 ಕೋಟಿಂಗ್ ಹಾಕಿದ್ರೆ ಸ್ವಲ್ಪ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡಿ ಕೊಡ್ತೀನಿ. ಓಕೆ 7,50,000 ಇರೋದು ಉಲ್ಟಾ ಮಾಡ್ಬಿಟ್ಟು 5,75,000 ಗೆ ಕೊಡ್ತೀರಾ? ಅದರಲ್ಲೂ ಸ್ವಲ್ಪ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡಿ ಕೊಡ್ತೀನಿ. ಓಕೆ ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಆಗುತ್ತೆ ನಿಮಗೆ ಗಾಡಿ. ಹೈಲ್ಯಾಂಡ್ ಟಾಪ್ ಎಂಡ್ ಗಾಡಿ, ಬೇಸಿಕ್ ಅಲ್ಲ, ಹೈಲ್ಯಾಂಡ್ ಟಾಪ್ ಎಂಡ್ ಗಾಡಿ ಕೊಡ್ತಾರೆ. ಅದು ಡೀಸೆಲ್ 2 ಲೀಟರ್ ಇಂಜಿನ್ ಗಾಡಿ ಕೂಡ ಕ್ರೇಜಿ ಆಗಿರುತ್ತೆ. ಸೊ ಹಾಗೆ ನೆಕ್ಸ್ಟ್ ಒಂದು ಸಿಲೇರಿಯೋ, ಸುಜುಕಿ ಲವರ್ಸ್ ಗೆ ಒಂದು ಸಿಲೇರಿಯೋ ಇದೆ. ಏನ್ ಸರ್ ಡೀಟೇಲ್ಸ್ ಇದ್ರದ್ದು? ಯೂಸ್ ಮಾಡಕ್ಕೆ ಬೆಸ್ಟ್ ಒಳ್ಳೆ ಗಾಡಿ ಅನ್ಬೋದು ನೀವು. 2014 ಮಾಡಲು ಸೆಕೆಂಡ್ ಓನರ್ ಪೆಟ್ರೋಲ್ ಗಾಡಿ, ನಿಮಗೆ VX ಆಪ್ಷನಲ್ ಬರುತ್ತೆ ನಿಮಗೆ, ಆಟೋಮೆಟಿಕ್. ಅದನ್ನು ಓಕೆ ಬೆಂಗಳೂರು ಟ್ರಾಫಿಕ್ ಗೆ ಆಟೋಮೆಟಿಕ್ ಬೆಸ್ಟ್ ವೆಹಿಕಲ್. ಹೌದೌದು. ಈ ಗಾಡಿ ಕೂಡ ನಿಮಗೆ 385 ಕೋಟಿಂಗ್ ಆಗಿದ್ರೆ ಸ್ವಲ್ಪ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡಿ ಕೊಡ್ತೀನಿ. 3,85,000 ಹೇಳಿ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಆಗುತ್ತೆ ಗಾಡಿ. ಓಕೆ ಅದು ಆಟೋಮೆಟಿಕ್ ಪೆಟ್ರೋಲ್ ವೇರಿಯಂಟ್. ಹೌದು. ಸೊ ಹಾಗೆ ಒಂದು ಸ್ಕೋಡಾ ಫ್ಯಾಬಿಯಾ ಹುಡ್ಕೋರ್ಗೆ. ಫ್ಯಾಬಿಯಾ 2011 ಮಾಡಲು ಫಸ್ಟ್ ಓನರ್. ಮಾರ್ಕೆಟ್ ಚೆಕ್ ಮಾಡ್ಕೊ ಬನ್ನಿ, 325 ಮೇಲೆ ಮಾಡ್ತಾವ್ರೆ. 2011 ಮಾಡಲು ಹಂಗಂದ್ರೆ ಪಕ್ಕ ಇರುತ್ತೆ. ಸೊ ಬಾಡಿ ಲೈನ್ ಕೂಡ ನೋಡ್ತಿರೋ ಸಖತ್ ಮೇಂಟೈನ್ ಮಾಡಿದ್ರೆ, ಚಿಂದಿ ಗಾಡಿ ಕೂಡ ಅಂತ ಹೇಳ್ಬೋದು. ಸೊ ಏನಾದ್ರು ಸ್ವಲ್ಪ ಪ್ರೈಸ್ ಇದ್ರದ್ದು? ಈ ಗಾಡಿ ನಿಮಗೆ 275 ಕೋಟಿಂಗ್ ಹಾಕಿದ್ರೆ ಸ್ವಲ್ಪ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡಿ ಕೊಡ್ತೀನಿ. ಓಕೆ ಸರ್. ಸೊ ಇನ್ನೊಂದು ಸ್ಕೋಡಾ ರ್ಯಾಪಿಡ್ ಇದೆ. ಸ್ಕೋಡಾ ರ್ಯಾಪಿಡ್ 2012 ಮಾಡಲು ಡೀಸೆಲ್ ಆಂಬಿಷನ್ ಪ್ಲಸ್ ಬರುತ್ತೆ ಗಾಡಿ ಇದು. ಓಕೆ ಸೆಕೆಂಡ್ ಓನರ್. ಇದನ್ನು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಗಾಡಿ. ಡೀಸೆಲ್? ಹೌದು, ಡೀಸೆಲ್ ಗಾಡಿ. ಮಾರ್ಕೆಟ್ ಚೆಕ್ ಮಾಡ್ಕೊಳ್ಳಿ. ಇವತ್ತು 12 ಮಾಡಲೇ ನಿಮಗೆ 475 ಮೇಲೆ ಕೋಟಿಂಗ್ ಹಾಕ್ತಾರೆ ನಿಮಗೆ. ಪ್ರೈಸ್ ಅಂತ ಅಲ್ಲ, ಕೋಟಿಂಗ್ 5 ಮೇಲೆ ಅಂತ ಇದೆ ಅನ್ಕೊಂಡಿದ್ದೆ. ಸೊ ಬಟ್ ನೀವು 475 ಅಂದಿದ್ದೀರಾ, ಅದು ಕಮ್ಮಿ ಹೇಳಿದ್ರಾ. ಬಟ್ ಇನ್ನೂ ಕಮ್ಮಿ ಅಂದ್ರೆ ಎಷ್ಟಾಗುತ್ತೆ ಗಾಡಿ? ಸರ್ 3,95,000 ಗೆ ಕೊಡ್ತೀನಿ. 3,95,000 ಗೆ ಕೊಡ್ತೀನಿ. 95,000 ಗೆ ಪೂರ್ತಿ ಮಾರ್ಕೆಟ್ ಚೆಕ್ ಮಾಡ್ಕೊ ಬನ್ನಿ. ಸ್ಕೋಡಾ ರ್ಯಾಪಿಡ್. ಅದನ್ನು 12 ಮಾಡಲೇ ಗಾಡಿ. ಅದು ಡೀಸೆಲ್ ಮ್ಯಾನ್ಯುಯಲ್ ಆಟೋಮೆಟಿಕ್? ಮ್ಯಾನ್ಯುಯಲ್. ಓಕೆ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ 3,95,000ಕ್ಕೆ. ಸೊ ಡೌನ್ ಪೇಮೆಂಟ್ ಅಂದ್ರೆ ಈ ಗಾಡಿಗೆ ಪ್ರೊಫೈಲ್ ಎಲ್ಲ ಚೆನ್ನಾಗಿದ್ರೆ ಜಸ್ಟ್ 50,000 ತಗೊಂಬನ್ನಿ, ಗಾಡಿ ತಗೊಳ್ಳೋದು. ಓಕೆ ನೋಡಿ, ನಿಮ್ಮ ಸಿಬಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ ಗಾಡಿ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಹೋಂಡಾ ಸಿಟಿ ಚಿಂದಿ ಗಾಡಿ. ಇದ್ರ ಡೀಟೇಲ್ಸ್ 2007 ಮಾಡಲು ನಿಮಗೆ FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಗಾಡಿ. ಗೊತ್ತಿರೋರದೇ ಗಾಡಿ ಇದು. ಸೀಟ್ ಕವರ್ಸ್, ಸಿಸ್ಟಮ್, ಟೈರ್ಸ್ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಗಾಡಿ. ಎಕ್ಸ್ಟರ್ನಲ್ ತಗೊಂಡೋಗಿರೋದು. ಈ ಗಾಡಿ ಕೂಡ ನಿಮಗೆ 2,25,000 ಹಾಕಿದ್ದೀನಿ, ಸ್ಲೈಟ್ಲಿ ನೆಗೋಷಿಯಬಲ್ ಮಾಡಿ ಕೊಡ್ತೀನಿ. ಲೋ ಬಜೆಟ್ ಅಲ್ಲಿ ನೋಡ್ತಾ ಇರೋರಿಗೆ ಬೆಸ್ಟ್ ಗಾಡಿ. ಓಕೆ ಯಾರು ಲೋ ಬಜೆಟ್ ಅಲ್ಲಿ ಒಂದು ಒಳ್ಳೆ ಗಾಡಿ ಹುಡುಕ್ತಾ ಇರೋರಿಗೆ ಒಂದು ಹೋಂಡಾ ಸಿಟಿ ZX 2007 FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಸೊ ಜಸ್ಟ್ ಪೆಟ್ರೋಲ್ ಹಾಕೊಂಡು ಓಡಿಸ್ತಾ ಇರಬೇಕು ಅಷ್ಟೇ. 3 ವರ್ಷ ಹೆಂಗಿದ್ರು ಇಂಜಿನ್ ವಾರಂಟಿ ಸಿಗುತ್ತೆ ಗಾಡಿಗೆ, ಕೊಡ್ತೀವಿ. ಓಕೆ. ಸೊ ಹಾಗೆ ನೆಕ್ಸ್ಟ್ ಒಂದು SX4 2010 ಮಾಡಲ್ ಸೆಕೆಂಡ್ ಓನರ್. ZX ಆಪ್ಷನಲ್ ಬರುತ್ತೆ ನಿಮಗೆ, ಆಟೋಮೆಟಿಕ್, LPG ಪ್ಲಸ್ ಪೆಟ್ರೋಲ್ ಗಾಡಿ ಇದು. LPG ಪ್ಲಸ್ ಪೆಟ್ರೋಲ್. SX4 ಅಲ್ಲಿ ಮೈಲೇಜ್ ಕಮ್ಮಿ. ಈ ಗಾಡಿ ನಿಮಗೆ 20 ತನಕ ಬರುತ್ತೆ ಮೈಲೇಜ್. ಔಟ್ LPG ಹಾಕಿದ್ದಾರೆ ಕಸ್ಟಮರ್. ಈ ಗಾಡಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ZX ಆಪ್ಷನಲ್ ಟಾಪ್ ಎಂಡ್ ಗಾಡಿ ಇದು. ಓಕೆ ಚೆಕ್ ಮಾರ್ಕೆಟ್ ಎಲ್ಲ ಚೆಕ್ ಮಾಡ್ಕೊ ಬನ್ನಿ. 2,95,000 ಗೆ ಕೊಡ್ತೀನಿ ಗಾಡಿ. 2,95,000 ಗೆ ಅದು ವಿತ್ LPG ಇರೋ ಗಾಡಿ. LPG ಪ್ಲಸ್. ಓಕೆ LPG ಪೆಟ್ರೋಲ್ ಇರೋ ಗಾಡಿ ಬೇಸಿಕ್ ಮಾಡ್ತಾರೆ, ನಾನು ಟಾಪ್ ಎಂಡ್ ಕೊಡ್ತೀನಿ. ಓಕೆ ಬೆಸ್ಟ್ ಪ್ರೈಸ್ ಅಲ್ಲಿ ತಗೊಳ್ಬಹುದು ಗಾಡಿ. ಸೊ ಹಾಗೆ ಒಂದು ಟಾಟಾ ಟಿಯಾಗೋ 2016 ಮಾಡಲು ಫಸ್ಟ್ ಓನರ್ ಗಾಡಿ. 71,000 ಡ್ರೈವನ್ ಆಗಿದೆ. ಮಿಡ್ ವೇರಿಯಂಟ್ XM ಬರುತ್ತೆ ನಿಮಗೆ. ಇಂಟೀರಿಯರ್ ನೋಡ್ಕೋಬಹುದು ಹೆಂಗ್ ಮೇಂಟೈನ್ ಮಾಡಿದ್ರೆ ಅಂತ ಕಸ್ಟಮರ್. ಸೊ ನೋಡ್ತಾ ಇರ್ಬೋದು, ಸಕ್ಕತ್ತಾಗಿದೆ ನಿಮಗೆ ಒಂದು ಟಾಟಾ ಟಿಯಾಗೋ. ಎಷ್ಟೊಂದು ಜನ ಕೇಳ್ತೀರಿ ಟಾಟಾ ಟಿಯಾಗೋ ಅಲ್ಲ ಟಾಟಾ ವೆಹಿಕಲ್ಸ್ ಬೇಕು ಅಂತ. ಇಂಥವ್ರಿಗೆ ಬೆಸ್ಟ್ ಆಪ್ಷನ್ ಇದೆ ಒಂದು ಟಾಟಾ ಟಿಯಾಗೋ XT ವೇರಿಯಂಟ್. ಸೊ ಏನಾಗೋದು ಪೆಟ್ರೋಲ್ ಡೀಸೆಲ್? ಕರೆಕ್ಟ್. ಪೆಟ್ರೋಲ್ ಪ್ರೈಸು 465 ನೆಗೋಷಿಯಬಲ್. 465 ಅದು 2016 ಮಾಡಲು ಗಾಡಿ. ಓಕೆ ನೋಡಿ, ಬೆಸ್ಟ್ ಪ್ರೈಸ್ ಅಲ್ಲಿ ತಗೊಳ್ಬಹುದು ಗಾಡಿನ. ಸೊ ಹಾಗೆ ಬ್ಲಾಕ್ ಕಲರ್ ಒಂದು ಫಿಯಟ್ ಪುಂಟೋ ಇದೆ. ಏನ್ ಸರ್ ಡೀಟೇಲ್ಸ್ ಇದೆ? 11 ಮಾಡಲು ಡೀಸೆಲ್ ಗಾಡಿ, ಮಲ್ಟಿಜೆಟ್ ಇಂಜಿನ್ ಬರುತ್ತೆ ನಿಮಗೆ, ಆಕ್ಟಿವ್ ವೇರಿಯಂಟ್. ಓಕೆ ಈ ಗಾಡಿ ಕೂಡ ನಿಮಗೆ 285 ಮೇಲೆ ಮಾಡ್ತಾರೆ. ಜಸ್ಟ್ 245 ಹಾಕಿದ್ದೀನಿ, ನೆಗೋಷಿಯಬಲ್ ಮಾಡಿ ಕೊಡ್ತೀನಿ. ಓಕೆ 245 ಹೇಳಿನು, ಅದರಲ್ಲಿ ಸ್ವಲ್ಪ ಹೊಸ ಸೀಟ್ ಕವರ್ಸ್ ಎಲ್ಲ ಇದೆ ಕಸ್ಟಮರ್ ಆಗಿರೋದು. ಓಕೆ ನೋಡಿ, ಜಸ್ಟ್ 2,45,000 ಗೆ ಕ್ಲೋಸ್ ಆಗುತ್ತೆ ಈ ಒಂದು ಫಿಯಟ್ ಪುಂಟೋ ಡೀಸೆಲ್ ವೇರಿಯಂಟ್. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಹೋಂಡಾ ಸಿಟಿ ಇದೆ. ಸೊ ಇದು ಡೀಟೇಲ್ಸ್. ಹೋಂಡಾ ಸಿಟಿ 2015 ಮಾಡಲ್ ಡೀಸೆಲ್ ಗಾಡಿ. ಡೀಸೆಲ್ ನಿಮಗೆ ಡೀಸೆಲ್ ಗಾಡಿ. 22 ಮೈಲೇಜ್ ಬರುತ್ತೆ ನಿಮಗೆ ಡೀಸೆಲ್ ಗಾಡಿ. 2015 ಮಾಡಲ್ ಫಸ್ಟ್ ಓನರ್. 71,000 ಡ್ರಿವನ್ ಆಗಿದೆ ಗಾಡಿ. ಓಕೆ 71,000 ಡ್ರಿವನ್ ಆಗಿದೆ. ಓಕೆ ID ಟೆಕ್ ಇಂಜಿನ್ ಸಿಟಿ ಮಾರ್ಕೆಟ್ ಅಲ್ಲಿ ರೇರ್ ಅಂದ್ರೆ ರೇಟ್ ಸಿಗೋದು ಅದು ಡೀಸೆಲ್ ಗಾಡಿ. ಸೊ ಯಾರಾದ್ರೂ ಒಂದು ಡೀಸೆಲ್ ಗಾಡಿ ಹುಡುಕ್ತಾರೆ ಆರಾಮಾಗಿ ಬರ್ಬೋದು. Hyundai ಕಾರ್ಸ್ ಗೆ ಪ್ರೈಸ್ ಏನಾಗುತ್ತೆ ಸರ್? ಮಾರ್ಕೆಟ್ 675 ಮೇಲೆ ಇದೆ. ಚಾಲೆಂಜ್ ಬರ್ಕೊಡ್ತೀನಿ ಬೇಕಂದ್ರೆ. ಖಂಡಿತ
5,95,000 ಹಾಕಿದ್ರೆ ಸ್ಲೈಟ್ ನೆಗೋಷಿಯಬಲ್ ಮಾಡಿ ಕೊಡ್ತೀನಿ. 5,95,000 ಹೇಳಿ, ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. 15 ಮಾಡಲ್ ಗಾಡಿ, 14, 13 ಅಲ್ಲ 15 ಮಾಡಲ್ ಗಾಡಿ. ಓಕೆ, 15 ಮಾಡಲ್ ಗಾಡಿ 5,95,000ಗೆ ಕ್ಲೋಸ್ ಮಾಡ್ಕೊಳ್ತಾರೆ. ಅದು ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಆಗುತ್ತೆ. ನಿಮ್ಗೆ ಆನ್ ದಿ ಟೇಬಲ್ ಕುತ್ಕೊಂಡ್ರೆ ಅದು ನೆಗೋಷಿಯಬಲ್ ಸ್ಕಿಲ್ಸ್ ಇದ್ರೆ ಮಾತ್ರ ಸ್ಲೈಟ್ಲಿ ನೆಗೋಷಿಯಬಲ್ ಆಗೋದು. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು i10 ಇದೆ, ಇದ್ರ ಡೀಟೇಲ್ಸ್ ಸರ್. ಗ್ರ್ಯಾಂಡ್ i10 2014 ಮಾಡಲ್, ಆಸ್ತಾ ಆಪ್ಷನಲ್ ಬಟನ್ ಸ್ಟಾರ್ಟ್ ಗಾಡಿ ಇದು. ಈ ಗಾಡಿ ಕೂಡ ನಿಮಗೆ 465 ಹಾಕಿದ್ದೀನಿ, ಸ್ವಲ್ಪ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಫಸ್ಟ್ ಓನರ್ ಗಾಡಿ 58,000 ಡ್ರಿವನ್ ಆಗಿದೆ. ಓಕೆ, 52,000 ನಿಮಗೆ ಡ್ರಿವನ್ ಆಗಿದೆ, ನೋಡ್ತಾ ಇರ್ಬೋದು. ಬಟನ್ ಸ್ಟಾರ್ಟ್, ABS, ಏರ್ ಬ್ಯಾಗ್ಸ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಅಲೈ ವೀಲ್ಸ್, ಡಿಫಾಗರ್, ಸ್ಟೇರಿಂಗ್ ಮೋಡ್, ಆಟೋ ಕಂಟ್ರೋಲ್ಸ್ ಎಲ್ಲ ಬರುತ್ತೆ. ಪೆಟ್ರೋಲ್ ಅಲ್ಲ ಇದು? ಓಕೆ, ಪ್ರೈಸ್ 465 ಅಲ್ಲ? 465 ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಓಕೆ, ನೆಗೋಷಿಯಬಲ್ ಕೂಡ ಆಗುತ್ತೆ, ಜಾಸ್ತಿ ಏನಾಗಲ್ಲ, ಬಟ್ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಅಷ್ಟೇ. ಸೊ ಹಾಗೆ ಒಂದು ಒಳ್ಳೆ 7 ಸೀಟರ್ ಹುಡುಕೋರಿಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು, ಒಂದು ಹೋಂಡಾ ಮೊಬಿಲಿಯೋ. ಇದ್ರ ಡೀಟೇಲ್ಸ್ ಸರ್. 2016 ಮಾಡಲ್, ಸೆಕೆಂಡ್ ಓನರ್ ಗಾಡಿ. ಆಲ್ಮೋಸ್ಟ್ ನಿಮಗೆ ಎಸ್ ವೇರಿಯಂಟ್ ಎಲ್ಲ ಆಪ್ಷನಲ್ ಎಲ್ಲ ಬಂದ್ಬಿಡುತ್ತೆ. ಆಲ್ಮೋಸ್ಟ್ 50,000 ದಿಂದ 60,000 ಖರ್ಚು ಮಾಡಿದ್ದಾರೆ ಕಸ್ಟಮರ್ಸ್. ಟೈರ್ಸ್ಗೆ, ಅಲೆವಿಲ್ಸ್ಗೆ ಎಲ್ಲ. ನಿಮ್ಗೆ ಏನು ಫೀಚರ್ಸ್ ಇಲ್ಲ ಅಂತಲ್ಲ, ಜಸ್ಟ್ ವೈಪರ್ ಒಂದು ಬರಲ್ಲ, ಮಿಕ್ಕಿದೆಲ್ಲ ಬರುತ್ತೆ ನಿಮಗೆ. ಓಕೆ, ನಿಮಗೆ ಅದು GTI Pro ಮ್ಯಾಗ್ ಅಲಾಯ್ಸ್ ಹಾಕ್ಸ್ಕೊಂಡಿದ್ದಾರೆ. ಟೈರ್ಸ್ ಆಲ್ಮೋಸ್ಟ್ 80 to 90% ಟೈರ್ಸ್ ಇದೆ. ಸೊ ಜಸ್ಟ್ ಒಂದು ರೆಡಿ ಟು ಡ್ರೈವ್ ಕಂಡೀಷನ್, ಪೆಟ್ರೋಲ್ ವೇರಿಯಂಟ್. ಪ್ರೈಸ್ ಏನಾಗುತ್ತೆ ಇದು? ಎರ್ಟಿಗಾ ಪ್ರೈಸ್ ಅಂತ ಹೇಳಕ್ ಹೋಗ್ಬಿಡಿ ನೀವು, ಆಮೇಲೆ 7 ಸೀಟರ್ ಅಂದ್ಬಿಟ್ಟು. ಎರ್ಟಿಗಾ ನಿಮಗೆ 7 ಲಕ್ಷ ತನಕ ಮಾಡ್ತಾರೆ, 16 ಮಾಡಲ್, ಅಷ್ಟೊಂದು ಬೇಡ. 5,80,000 ಕೊಡಿ ತಗೊಂಡು. 5,80,000ಗೆ ಸೊ ಒಂದು 80,000 ಡೌನ್ ಪೇಮೆಂಟ್ ಮಾಡಿದ್ರೆ ಗಾಡಿ ಸಿಗುತ್ತೆ. 5 ಲಕ್ಷ ಸಿಗುತ್ತೆ. ಡಿಪೆಂಡ್ಸ್ ಅಪಾನ್ ಪ್ರೊಫೈಲ್, ಸಿಬಿಲ್ ಎಲ್ಲ ಚೆನ್ನಾಗಿರ್ಬೇಕು ಅಷ್ಟೇ. ಓಕೆ, ಸೊ ಹಾಗೆ ಒಂದು ಹೋಂಡಾ ಜಾಜ್ ಇದೆ. ಹೋಂಡಾ ಜಾಜ್ 2015 ಮಾಡಲ್, ವಿ ಟಾಪ್ ಎಂಡ್ ಗಾಡಿ, ಸೆಕೆಂಡ್ ಓನರ್, ಪೆಟ್ರೋಲ್. ಹೌದು. ಓಕೆ, ಸೊ ಹೋಂಡಾ ಜಾಜ್ ಬರುತ್ತೆ ನಿಮಗೆ. ಸೊ ಯಾರಾದ್ರೂ ಒಂದು ಸ್ವಿಫ್ಟ್ ಹುಡುಕೋರಿಗೆ, ಬಟ್ ಸ್ವಿಫ್ಟ್ ಅಲ್ಲಿ ಏನಂದ್ರೆ ನಿಮಗೆ ಲೆಗ್ ಸ್ಪೇಸ್, ಬೂಟ್ ಸ್ಪೇಸ್ ಅಷ್ಟೊಂದು ಚೆನ್ನಾಗೇ ಬರಲ್ಲ, ಬಟ್ ಇದಕ್ಕೆ ಸ್ವಿಚ್ ಆಗೋಕೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಒಂದು ಹೋಂಡಾ ಜಾಜ್ಗೆ. ಯಾಕಂದ್ರೆ ಲೈಕ್ ಹೋಂಡಾ ಇಂಜಿನ್ ರಿಯಾಬಲ್ ಎಲ್ಲ ಸಕ್ಕದಾಗಿರುತ್ತೆ. ಸೊ ರೇರಲ್ಲಿ ನಿಮಗೆ ಡಿಫಾಗರ್, ವೈಪರು ಎಲ್ಲ ಬರುತ್ತೆ. ಸೊ ಪ್ರೈಸ್ ಏನಾಗುತ್ತೆ ಜಾಜ್? 645 ಬೇಡ, ಮಾರ್ಕೆಟ್ ನಿಮಗೆ ಬೇಡ, ಜಸ್ಟ್ 545 ಕ್ಲೋಸ್ ಮಾಡಿ ಕೊಡ್ತೀನಿ. ಮಾರ್ಕೆಟ್ಗಿಂತ 1 ಲಕ್ಷ ಕಮ್ಮಿ, ಅದ್ರಲ್ಲೂ ಸ್ಲೈಡ್ಲಿ ನೆಗೋಷಿಯಬಲ್. ನಾವು ಏನ್ ಹೇಳ್ತೀವಿ, ಮಾರ್ಕೆಟ್ ಇಂದ 1.5 ಲಕ್ಷ ಕಮ್ಮಿಗೆ ಸಿಗುತ್ತೆ ನಮ್ಮ ಹತ್ರ. ಜಸ್ಟ್ IND ಗಾಡಿ ಒಂದ್ಸತಿ ವಿಸಿಟ್ ಮಾಡಿ, ಕ್ವಾಲಿಟಿ ನೋಡಿ, ಪ್ರೈಸಿಂಗ್ ನೋಡಿ. ಓಕೆ, ನೋಡಿ ಅದು ಕ್ವಾಲಿಟಿ ಕಾಸು ಆಬ್ವಿಯಸ್ಲಿ ನಿಮಗೆ ಸಿಗೋದಿಲ್ಲ. ಹೋಂಡಾ ಜಾಜ್ ಹುಡ್ಕೋರಿಗೆ ಬೆಸ್ಟ್ ಅಂತ ಹೇಳ್ಬೋದು. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ವೋಕ್ಸ್ ವ್ಯಾಗನ್ ಆಮಿಯೋ ಇದೆ. 2017 ಮಾಡಲ್, ಸಿಂಗಲ್ ಓನರ್ ಗಾಡಿ, 37,000 ಡ್ರಿವನ್ ಆಗಿದೆ. ಈ ಗಾಡಿ ಕೂಡ ಸಿಂಗಲ್ ಓನರ್, ಜಸ್ಟ್ ಕಂಪ್ಲೀಟ್ ಇಂಡಿವಿಜುವಲ್ ಆಗಿರೋದು, ಸಿಂಗಲ್ ಓನರ್ ಗಾಡಿ. ಓಕೆ, 37,000 ಡ್ರಿವನ್ ಆಗಿದೆ. 37,000 ಡ್ರಿವನ್ ಆಗಿದೆ. ಸೊ ಬೆಸ್ಟ್ ಗಾಡಿ ಅಂತ ಹೇಳ್ಬೋದು. ಯಾರಾದರೂ ಒಂದು ಒಳ್ಳೆ ಗಾಡಿ ಹುಡುಕ್ತಾರೆ ಅವ್ರಿಗೆ ಬೆಸ್ಟ್ ಒಂದು ಆಮಿಯೋ. ಸೊ ಪ್ರೈಸ್ ಏನಾಗುತ್ತೆ ಆಮಿಯೋ? ಜಸ್ಟ್ 5,85,000. 5,85,000. ಅದು 17 ಮಾಡಲ್ ಗಾಡಿ. 17 ಮಾಡಲ್ ಗಾಡಿ, ಹೌದು. ಸೊ ವೆಂಟನ್ ಆ ಪ್ರೈಸಲ್ಲಿ ಸಿಗಲ್ಲ. ಬೆಸ್ಟ್ ಅಂದ್ರೆ 15 ಮಾಡಲ್ ವೆಂಟನು ಸಿಗಲ್ಲ ನಿಮಗೆ, ಒಂದು 18 ಮಾಡಲ್ ಒಂದು ಆಮಿಯೋ ಸಿಗುತ್ತೆ. ಸೊ ಬೆಸ್ಟ್ ಅಂತ ಹೇಳ್ಬೋದು. ಡೀಸೆಲ್ ಅಲ್ಲ ಇದು? ಪೆಟ್ರೋಲ್ 1.2 5 ಲೀಟರ್ ಇಂಜಿನ್, 1.2 ಲೀಟರ್ ಇಂಜಿನ್ ಗಾಡಿ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಚವೆಲೆ ಸೈಲ್ ಇದೆ. ಏನ್ ಸರ್ ಡೀಟೇಲ್ಸ್? 2015 ಮಾಡಲ್, ಫಸ್ಟ್ ಓನರ್ ಗಾಡಿ, 61,000 ಡ್ರಿವನ್ ಆಗಿದೆ. LS ಬರುತ್ತೆ ನಿಮಗೆ. ಆಲ್ಮೋಸ್ಟ್ ಎಲ್ಲ ಫೀಚರ್ಸ್ ಬಂದ್ಬಿಟ್ಟು, ಅಲೆವಿಲ್ಸ್ ಒಂದು ಬಿಟ್ಬಿಟ್ಟು. ಈ ಗಾಡಿ ಕೂಡ ನಿಮಗೆ ಮಾರ್ಕೆಟ್ ಜಾಸ್ತಿ ಮಾಡ್ತಾರೆ, ನಮಗೆ ಮಾರ್ಕೆಟ್ ಎಲ್ಲ ಬೇಡ. 345 ಆಗಿದ್ರೆ ಸ್ವಲ್ಪ ಸ್ಲೈಟ್ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ವಿತ್ 3 years ವಾರಂಟಿ. ಓಕೆ, 3,45,000 ಹೇಳಿ ನಿಮಗೆ ಇದರಲ್ಲಿ ಸ್ವಲ್ಪ ನೆಗೋಷಿಯಬಲ್ ಕೂಡ ಮಾಡ್ಕೊಡ್ತಾರೆ. ಓಕೆ ಸರ್. ಹಾಗೆ ಒಂದು ಹುಂಡೈ ವರ್ನಾ ಸರ್, 2011 ಮಾಡಲ್, ಸೆಕೆಂಡ್ ಓನರ್, ಪೆಟ್ರೋಲ್ ಗಾಡಿ, VT ಟಾಪ್ ಅಂಡ್ 1.6 SX ಗಾಡಿ ಇದು. ಓಕೆ, ಈ ಗಾಡಿ ಕೂಡ ನಿಮಗೆ ಮಾರ್ಕೆಟ್ 11 ಮಾಡಲ್ ಗಾಡಿ, ಪೆಟ್ರೋಲ್ 475 ಮೇಲೆ ಇದೆ. ಜಸ್ಟ್ 425 ಕೋಟಿಂಗ್ ಹಾಕಿದ್ದೀನಿ, ಸ್ವಲ್ಪ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಓಕೆ, 425 ಹೇಳಿ, ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಮಾಡ್ಕೊಡ್ತೀನಿ. ಟಾಪ್ ಅಂಡ್ ಗಾಡಿ ನಿಮಗೆ. ಓಕೆ, 2011 VT ಇಂಜಿನು. ಹೌದು. ಸೊ ಹಾಗೆ ನೆಕ್ಸ್ಟ್ ಒಂದು ಇಟಿಯೋಸ್ ಇದೆ. ಸೊ ಮಾರ್ಕೆಟ್ ಅಲ್ಲಿ ಮೋಸ್ಟ್ ಡಿಮ್ಯಾಂಡೆಡ್ ವೆಹಿಕಲ್. 2011 ಮಾಡಲ್ ಗಾಡಿ ಇದು. 11 ಮಾಡಲ್, ಫಸ್ಟ್ ಓನರ್, 77,000 ಡ್ರಿವನ್ ಆಗಿದೆ. ಈ ಗಾಡಿ ಕೂಡ ನಿಮಗೆ ಮಾರ್ಕೆಟ್ ಬಿಟ್ಬಿಡಿ 395 ಕೋಟಿಂಗ್ ಆಗಿದ್ದೀನಿ, ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಮಾರ್ಕೆಟ್ ಎಲ್ಲ ನೋಡ್ಕೊ ಬನ್ನಿ, 3 years ವಾರಂಟಿ ಸಮೇತ. ಓಕೆ, 3,95,000 ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಮಾಡ್ಕೊಡ್ತಾರೆ ವಿತ್ 3 years ವಾರಂಟಿ ಸಿಗುತ್ತೆ ಗಾಡಿಗೆ. ಓಕೆ ಸರ್. ಇನ್ನು ಮುಂದೆ ಒಂದು Audi A3 ಇದೆ. ಸೊ ಲಕ್ಸುರಿ ಸೆಗ್ಮೆಂಟ್ ಅಲ್ಲೂ ಇದ್ದೀರಾ ನೀವು. ಸೊ ಈ ಲಕ್ಸುರಿ ಗಾಡಿ ಒಂದು A3 ಡೀಟೇಲ್ಸ್ ಇದೆ ಸರ್. 2015 ಮಾಡಲ್, ಫಸ್ಟ್ ಓನರ್, ಡೀಸೆಲ್ ಗಾಡಿ ಬರುತ್ತೆ ನಿಮಗೆ, ಆಟೋಮೆಟಿಕ್ A3. ಈ ಗಾಡಿ ಕೂಡ ನಿಮಗೆ ಮಾರ್ಕೆಟ್ 16 lakhs ಮೇಲೆ ಇದೆ, ಕೆ ಗಾಡಿ. ಹೌದು, ಖಂಡಿತ. ಇದು HR ಗಾಡಿ ನಂದು. 9.5 ಕೋಟಿಂಗ್ ಹಾಕಿದ್ದೀನಿ, ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ವಿತ್ ಕೆ ಬೇಕಂದ್ರೆ ಬನ್ನಿ, ಆನ್ ಟೇಬಲ್ ಏನಾಗುತ್ತೆ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ. ಓಕೆ, 9 lakh 9.5 ನಿಮಗೆ NOC. ಓಕೆ, 9,50,000 ವಿತ್ NOC ಮಾಡ್ಕೊಡ್ತಾರೆ. ಒಂದು ಸೊ ಹಾಗೆ ಒಂದು ಬ್ಲೂ ಕಲರ್ ಒಂದು SX4 ಇದೆ. ಏನು ಸರ್ ಡೀಟೇಲ್ಸ್? ಅದು ಆಟೋಮೆಟಿಕ್ ಇದೆ, ಮ್ಯಾನ್ಯುಯಲ್. 2010 ಮಾಡಲ್, ಫಸ್ಟ್ ಓನರ್ ಗಾಡಿ, 82,000 ಡ್ರಿವನ್ ಆಗಿದೆ ಗಾಡಿ ಇದು. ಗಾಡಿ ಕೂಡ ನಿಮಗೆ 295 ಕೋಟಿಂಗ್ ಹಾಕಿದ್ರೆ ಸ್ವಲ್ಪ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. 2,95,000 ಅದು ಸ್ಲೈಟ್ಲಿ ಆಪ್ಷನಲ್. ಹೌದು, ಅದು ಆಟೋಮೆಟಿಕ್, ಇದು ಮ್ಯಾನ್ಯುಯಲ್. ಓಕೆ, ಆಟೋಮೆಟಿಕ್ ಮ್ಯಾನ್ಯುಯಲ್ ಇದೆ, ಆಟೋಮೆಟಿಕ್ ಬೇಕು ಅನ್ನೋರಿಗೆ ಆಟೋಮೆಟಿಕ್ ಕೂಡ ಇದೆ. ಇದು ಕೂಡ ಆಫ್ಟರ್ ಮಾರ್ಕೆಟ್ ಅಲಾಯ್ಸ್ ಅಲ್ಲಿ ಹಾಕ್ಸ್ಕೊಂಡಿದ್ದಾರೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಫಾರ್ಡ್ ಫಿಗೋ ಇದೆ. ಏನು ಸರ್ ಡೀಟೇಲ್ಸ್? 2015 ಮಾಡಲ್, ಡೀಸೆಲ್ ಗಾಡಿ, ಫಸ್ಟ್ ಓನರ್, 67,000 ಡ್ರಿವನ್ ಆಗಿದೆ ಗಾಡಿ. ಈ ಗಾಡಿ ಕೂಡ ನಿಮಗೆ ಮಾರ್ಕೆಟ್ ಎಲ್ಲ ಚೆಕ್ ಮಾಡ್ಕೊ ಬನ್ನಿ, 325 ಹಾಕಿದ್ದೀನಿ, ಸ್ಲೈಟ್ಲಿ ನೆಗೋಷಿಯಬಲ್ ಮಾಡಿ ಕೊಡ್ತೀನಿ. ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಆಗುತ್ತೆ, 325 ಹೇಳಿ. ಹೌದು, ಡೀಸೆಲ್ ಗಾಡಿ 22 ಮೇಲೆ ಬರುತ್ತೆ ಮೈಲೇಜ್ ನಿಮಗೆ. 22 ತನಕ ಬರುತ್ತೆ ಮೈಲೇಜ್, ಆಬ್ವಿಯಸ್ಲಿ ಒಂದೇ ಬರುತ್ತೆ, ಡಿಪೆಂಡ್ಸ್ ಅಪಾನ್ ಸಿಬಿಲ್ ಪ್ರೊಫೈಲ್ ಮೇಲೆ.
ಜಾಸ್ ಇದೆ ಏನು ಸರ್ ಡೀಟೇಲ್ಸ್? ಹೋಂಡಾ ಜಾಸ್ 2016 ಅಷ್ಟೊಂದು 60 ಡ್ರಿವನ್ ಆಗಿದೆ ಗಾಡಿ. ಈ ಗಾಡಿ ಮಿಡ್ ವೇರಿಯಂಟ್ ಬರುತ್ತೆ ನಿಮಗೆ. ಎರಡು ಕಲರ್ ಇದೆ, ಮರೂನ್ ಕಲರ್ ಇದೆ ನಿಮಗೆ, ಟೈಟಾನಿಯಂ ಕಲರ್ ಇದೆ. ಮಿಡ್ ವೇರಿಯಂಟ್ ಅದು ಟಾಪ್ ಎಂಡ್. ಓಕೆ, ಈ ಗಾಡಿ ಕೂಡ ನಿಮಗೆ 545 ಡೇಸ್ ಸ್ಲೈಟ್ಲಿ ನೆಗೋಷಿಯಬಲ್ ಗಾಡಿ ಪ್ರೈಸ್ ಅಲ್ಲಿ. ಓಕೆ, ಸೊ ಹಾಗೆ ನಾವು ಫಾರ್ಡ್ ಡೀಟೇಲ್ಸ್ 2016 ಮಾಡಲು ಫಸ್ಟ್ ಓನರ್ ಗಾಡಿ. ಈ ಗಾಡಿ ಕೂಡ ನಿಮಗೆ ಮಾರ್ಕೆಟ್ 545 ಕೋಟಿಂಗ್ ಆಗ್ತಾರೆ. ಈ ಗಾಡಿ ನಾನು ಜಸ್ಟ್ 4,25,000 ಕೊಡ್ತೀನಿ. 4,25,000. ಓಕೆ, 4,16 ಮಾಡಲ್ ಗಾಡಿ. 2016 ಗಾಡಿ ನಿಮಗೆ 4,25,000 ಸಿಗುತ್ತೆ ಗಾಡಿ. ಸೊ ಹಾಗೆ ಒಂದು ಲೋ ಬಜೆಟ್ ಒಂದು ಬೆಸ್ಟ್ ಹೋಗ್ತಿರೋರಿಗೆ ಒಂದು ಚವಲ್ಲೆ ಬೀಟ್ ಇದೆ. ಸೊ 2017 ಮಾಡಲ್ ಸೆಕೆಂಡ್ ಅಂದ್ರೆ ಪೆಟ್ರೋಲ್ ಗಾಡಿ ನಿಮಗೆ ವೇರಿಯಂಟ್ ಬರುತ್ತೆ. 4 ಪವರ್ ವಿಂಡೋಸ್, ಪವರ್ ಸ್ಟೇರಿಂಗ್, ಆಲ್ಮೋಸ್ಟ್ ಎಲ್ಲ ಫೀಚರ್ಸ್ ಬಂದ್ಬಿಡುತ್ತೆ ನಿಮಗೆ. ಈ ಗಾಡಿ ಕೂಡ ನಿಮಗೆ ಮಾರ್ಕೆಟ್ 70 ಗಾಡಿ 70 ಅಂದ್ರೆ ಎಲ್ಲರಿಗೂ ಗೊತ್ತಿರುತ್ತೆ ಎಷ್ಟು ಮಾಡ್ತಾರೆ ಮಾರ್ಕೆಟ್ ಅಂತ. ಈ ಗಾಡಿ 45 ಕೋಟಿಂಗ್ ಆಗಿದೆ, ನೆಗೋಷಿಯಬಲ್ ಮಾಡಿ ಕೊಡ್ತೀನಿ. ಓಕೆ, 345 ಹೇಳಿ ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಆಗುತ್ತೆ ಗಾಡಿ. ಓಕೆ, ಇದೇನು ಸರ್ ಇಷ್ಟೊಂದು ಫುಲ್ ಆಗಿದೆ ಪಾರ್ಕಿಂಗ್, ಇಷ್ಟೊಂದು ಕಾರ್ಸ್ಗಳು ಅವೈಲೇಬಲ್ ಇದೆ. ಸೊ ನನಗಂತೂ ಸುಸ್ತಾಗ್ತಿದೆ ಇಷ್ಟೊಂದು ಕಾರ್ಗಳು ವಿಡಿಯೋ ಮಾಡೋದಕ್ಕೆ. ಫಸ್ಟ್ ಟೈಮ್ ಇಷ್ಟೊಂದು ವೆಹಿಕಲ್ಸ್ ಮಾಡ್ತಾ ಇರೋದು. ಸೊ ಒಂದೊಂದಕ್ಕೆ ಟಕ ಅಂತ ಎಲ್ಲ ವಿಡಿಯೋ ಗಾಡಿಗಳದ್ದು ಡೀಟೇಲ್ಸ್ ನೋಡ್ಬಿಡೋಣ. ಸೊ ಮೊದಲನೇ ಗಾಡಿನೇ ಒಂದು ಫಾರ್ಡ್ ಫಿಗೋ ಆಸ್ಪೈರ್ ಇದೆ. ಸೋಲ್ಡ್ ಔಟ್ ಇದು 2014 ಮಾಡಲ್. ನೀವು ವಿಡಿಯೋ ನೋಡಿರ್ತೀರಾ. ಫಸ್ಟ್ ಗಾಡಿನೇ ಸೋಲ್ಡ್ ಔಟ್ ಅಂದ್ರೆ ಸೋಲ್ಡ್ ಔಟ್. ಓಕೆ, ನೆಕ್ಸ್ಟ್ ಯಾವ್ದು ಹೇಳ್ತೀರಾ ನೀವು ಹೇಳ್ಬಿಡಿ ಸರ್? ಡಸ್ಟರ್ ಇದೆ 2013 ಫಸ್ಟ್ ಓನರ್ ಗಾಡಿ ನಿಮಗೆ. RX 85 PS ಗಾಡಿ. ಈ ಗಾಡಿ ಕೂಡ ನಿಮಗೆ 525 ಕೋಟಿಂಗ್ ಆಗಿದೆ, ನೆಗೋಷಿಯಬಲ್ ಮಾಡಿ ಕೊಡ್ತೀನಿ. ಓಕೆ, ಸೊ ರೆನಾಲ್ಡ್ ಕ್ವಿಡ್ 2018 ಮಾಡಲ್ ಆಟೋಮೆಟಿಕ್ ಗಾಡಿ. 18 ಮಾಡಲ್ ಗಾಡಿ ಇದು. ಸೆಕೆಂಡ್ ಓನರ್ ಪೆಟ್ರೋಲ್ ಬರುತ್ತೆ ನಿಮಗೆ. ಈ ಗಾಡಿ ಕೂಡ ನಿಮಗೆ 345 ನೆಗೋಷಿಯಬಲ್ ಮಾಡಿ ಕೊಡ್ತೀನಿ. ಓಕೆ, ಸೊ ಹಾಗೆ ನೆಕ್ಸ್ಟ್ ಒಂದು ಹೋಂಡಾ ಬ್ರಿಯೋ. ಏನ್ ಸರ್ 2015 ಫಸ್ಟ್ ಗಾಡಿ. 30,000 ಡ್ರಿವನ್ ಆಗಿದೆ ಅಷ್ಟೇ ಇದು. ಓಕೆ, ಶೋರೂಮ್ ಇಷ್ಟು ಗಾಡಿ. ಈ ಗಾಡಿ ಕೂಡ ನಿಮಗೆ 425 ಕೋಟಿಂಗ್ ಆಗಿದೆ, ಸ್ವಲ್ಪ ನೆಗೋಷಿಯಬಲ್ ಮಾಡಿ ಕೊಡ್ತೀನಿ. ಓಕೆ, 425 ಹೇಳಿ ಸ್ವಲ್ಪ ಕೂಡ ಮಾಡ್ಕೊಡ್ತಾರೆ ಗಾಡಿ. ಒಂದು ಲೋ ಬಜೆಟ್ ಅಲ್ಲಿ ಇಯಾನ್ ಇದೆ. ಇಯಾನ್ ಹುಂಡೈ ಇಯಾನ್ 2013 ಮಾಡಲ್ ಸೆಕೆಂಡ್ ಅಂದ್ರೆ ಪೆಟ್ರೋಲ್ ಗಾಡಿ ನಿಮಗೆ. ಬರುತ್ತೆ. ಈ ಕೂಡ ನಿಮಗೆ 275 ನೆಗೋಷಿಯಬಲ್ ಮಾಡಿ ಕೊಡ್ತೀನಿ. ಓಕೆ, ಸೊ ಹಾಗೆ ಮೂರು XUV ಇದೆ. ಮೊದಲನೇ ಒಂದು ಪೋಕೋ ಇದೆ. ಏನ್ ಸರ್ 2015 ಮಾಡಲ್ ಸೆಕೆಂಡ್ ಓನರ್ ಗಾಡಿ ಬರುತ್ತೆ ನಿಮಗೆ, W8 ವೇರಿಯಂಟ್. 2014 ಮಾಡಲ್ ಫಸ್ಟ್ ಓನರ್ ಗಾಡಿ ಬರುತ್ತೆ ನಿಮಗೆ, 90 ಇದೆ. ಈ ಗಾಡಿ ಕೂಡ ನಿಮಗೆ W6 ಎಲ್ಲ ಹಾಕಿದ್ದಾರೆ, ಸೇಮ್ ಆಸ್ ಇಟ್. ಈ ಗಾಡಿ ನಿಮಗೆ 7 ಕೋಟಿಂಗ್ ಆಗಿದೆ, ನೆಗೋಷಿಯಬಲ್ ಮಾಡಿ ಕೊಡ್ತೀನಿ. ಕೆ ಗಾಡಿ, ಔಟ್ಸೈಡ್ ಗಾಡಿ ಎಲ್ಲ ಕೆ ಗಾಡಿ ಕೊಡ್ತಾರೆ. ನಿಮಗೆ 775 2015 ಫಸ್ಟ್ ಓನರ್ ಗಾಡಿ. ಓಕೆ, ಸೊ ಹಾಗೆ ಒಂದು ಬ್ಲಾಕ್ ಕಲರ್ ಒಂದು XUV 2014 ಬರುತ್ತೆ ನಿಮಗೆ, ಫಸ್ಟ್ ಓನರ್ ಗಾಡಿ. ಇದು W8 ಫುಲ್ಲಿ ಟಾಪ್ ಅಂಡ್ ಗಾಡಿ ಬರುತ್ತೆ ನಿಮಗೆ, ಸನ್ರೂಫ್ ಅನ್ನು ಬಿಟ್ಬಿಟ್ಟು. ಕೂಡ ನಿಮಗೆ 585 ಕೋಟಿಂಗ್ ಆಗಿದೆ, ನೆಗೋಷಿಯಬಲ್ ಮಾಡಿ ಕೊಡ್ತೀನಿ. ಓಕೆ, ಸೊ ಹಾಗೆ ನಮ್ದು BMW ಹಾಗೆ ಕೂಡ ಒಂದು ರೆನಾಲ್ಟ್ ಡಸ್ಟರ್ ಇದೆ. ಏನ್ ಸರ್ ಡೀಟೇಲ್ಸ್? ಸರ್ 110 PS 2014 ಡೀಸೆಲ್ ಗಾಡಿ. ಓಕೆ, ಪೂರ್ತಿ ಮಾರ್ಕೆಟ್ ಚಾಲೆಂಜ್ ಮಾಡ್ತೀನಿ. 2014 ಫಸ್ಟ್ ಓನರ್ ಗಾಡಿ, ಡೀಸೆಲ್ 110 PS ಗಾಡಿ. ಓಕೆ, ಈ ಗಾಡಿ ನಾನು ಕೊಡೋ ಪ್ರೈಸ್ ಯಾರು ಕೊಡಲ್ಲ, 4,85,000 ಕೊಡ್ತೀನಿ ಸರ್. ಸ್ವಲ್ಪ ಸ್ಲೈಟ್ ನೆಗೋಷಿಯಬಲ್ ಮಾಡಿ ಕೊಡ್ತೀನಿ. 2015 14 RX 4,85,000. ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುನಿಲ್. ನಾನು ಇವತ್ತು ಎಲ್ಲಿಗೆ ಬಂದಿದ್ದೀನಿ ಅಂದರೆ ನಿಮಗೆ IND ಕಾರ್ಸ್ಗೆ ಆಫ್ಟರ್ ಎ ಲಾಂಗ್ ಗ್ಯಾಪ್ ಫೈನಲಿ IND ಕಾರ್ಸ್ಗೆ ಬಂದಿದ್ದೀನಿ. ಏನಕ್ಕಪ್ಪ IND ಕಾರ್ಸ್ಗೆ ಬಂದಿದ್ದೀನಿ ಅಂದರೆ ನಿಮಗೆ, ಯಾಕಂದರೆ ಲೈಕ್ ಇನ್ನು ಇವತ್ತು ಇಂಡಿಪೆಂಡೆನ್ಸ್ ಡೇ ಬೇರೆ, ಒಂದು ಒಳ್ಳೊಳ್ಳೆ ಪ್ರೈಸಲ್ಲಿ ಒಳ್ಳೊಳ್ಳೆ ಕ್ವಾಲಿಟಿ ಆಫ್ ಕಾರ್ಸ್ನ ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ಬಂದು ಫೈನಲ್ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಜೊತೆ ರಿಯಾನ್ ಸರ್ ಇದ್ದಾರೆ, ನಾವು ವೆಲ್ಕಮ್ ಮಾಡ್ಕೊಳ. ಸರ್ ನಮಸ್ಕಾರ. ಸರ್ ಹೇಗಿದ್ದೀರಾ ಸರ್? ಚೆನ್ನಾಗಿದೆ, ನೀವು ಹೆಂಗಿದ್ದೀರಾ? ಸರ್ ನಾನು ಆರಾಮಾಗಿದ್ದೀನಿ. ಸೊ ಸರ್ IND ಕಾರ್ಸಲ್ಲಿ ಆಫ್ಟರ್ ಲಾಂಗ್ ಗ್ಯಾಪ್ ವಿಡಿಯೋ ಮಾಡ್ತಾ ಇದ್ದೀನಿ. ಈ ಸತಿ ಕೊಡೋ ಪ್ರೈಸ್ ಯಾರು ಕೊಟ್ಟಿರಬಾರ್ದು, ಆ ಥರ ಪ್ರೈಸಲ್ಲಿ ಕೊಡಬೇಕು ಸರ್. ಅದೇ ತರ ಪ್ರೈಸ್ ಕೊಡೋಣ. ನೀವು ಹೆಂಗ್ ಜೋಶಲ್ಲಿ ಹೇಳ್ತಾರೆ ಹಂಗೆ ಜೋಶಲ್ಲಿ ವಿಡಿಯೋ ಮಾಡಿಬಿಟ್ಟು ಕೊಡೋಣ ಪ್ರೈಸಿಂಗ್. ಓಕೆ, ಕ್ವಾಲಿಟಿ ಕಾರ್ಸ್ ಕಮ್ಮಿ ಪ್ರೈಸಲ್ಲಿ ಕೊಡೋಣ. ಜಸ್ಟ್ ವಿಡಿಯೋ ಪೂರ್ತಿ ನೋಡಿ, ಸ್ಕಿಪ್ ಮಾಡಕ್ಕೆ ಹೋಗಬೇಡಿ. ಓಕೆ, ಸೊ ಈಗ ಬಜೆಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಸ್ಟಾರ್ಟಿಂಗ್ಗೆ 1 ಲಕ್ಷದಿಂದ ಆಲ್ಮೋಸ್ಟ್ ನಮ್ಮ ಹತ್ರ 1 ಲಕ್ಷದಿಂದ ಸ್ಟಾರ್ಟ್ ಆಗೇ ಆಗುತ್ತೆ. ಓಕೆ, IS ಅಂದ್ರೆ ಗಂಟೆ ಸಿಗುತ್ತೆ? IS 12 lakh 13 lakhs ತನಕ ಇದೆ. 12 lakhs 13 lakhs ತನಕ. ಓಕೆ, ಒಂದು ನಾರ್ಮಲ್ ಲೋ ಬಜೆಟ್ ವೆಹಿಕಲ್ ಇಂದ ಹಿಡಿದು ನಿಮಗೆ ಪ್ರೀಮಿಯಂ ವೆಹಿಕಲ್ಸ್, ಲಕ್ಸುರಿ ಕಾರ್ಸ್ ತನಕ ಅವೈಲೇಬಲ್ ಇರುತ್ತೆ. ಇನ್ನೊಂದು ಏನಂದ್ರೆ ನಿಮಗೆ XUV ಟೋಟಲ್ 3 ಇದೆ, ಅದನ್ನು ಒಳ್ಳೆ ಚಾನ್ಸ್ ಅಲ್ಲಿ ಕೊಡ್ತಿದ್ರೆ. ವಿಡಿಯೋ ಕೊನೆ ತನಕ ನೋಡಿ. ಸೊ ಸರ್ ಆಮೇಲೆ ನಮ್ಮ ವ್ಯೂಸ್ಗೆ ಲೋನ್ ಎಲ್ಲ ಹೆಂಗೆ ಸರ್? ಪ್ರೊಫೈಲ್ ಎಲ್ಲ ಚೆನ್ನಾಗಿದೆ ನಿಮಗೆ, 80 to 90% ಆರಾಮಾಗಿ ಲೋನ್ ಮಾಡಿ ಕೊಡ್ತೀನಿ. ಸ್ಯಾಲರಿ ಇರಬೇಕು, ಸಿವಿಲ್ ಏನೋ ಇಶ್ಯೂ ಇರಬಾರ್ದು. ಓಕೆ, ಬೇರೆ ಬೆಂಗಳೂರ ಪೂರ್ತಿ ಕರ್ನಾಟಕನ? ಪೂರ್ತಿ ಕರ್ನಾಟಕ ಈಗ ಟ್ರೈ ಮಾಡ್ತಾ ಇದ್ದೀವಿ, ಎಲ್ಲ ಮಾಡ್ಕೊಡ್ತೀವಿ. ಓಕೆ, ಒಟ್ಟಿನಲ್ಲಿ ಲೋನ್ ಕೂಡ ಮಾಡ್ಕೊಡ್ತೀರಾ? ಹೌದು. ಓಕೆ ನೋಡಿ, ಲೋನ್ ಕೂಡ ಆಗುತ್ತೆ. ಎಲ್ಲ ವಿಡಿಯೋದಲ್ಲಿ ಹೇಳಿದಂಗೆ ನಿಮ್ಮ ಸಿವಿಲ್ ಪ್ರೊಫೈಲ್ ಚೆನ್ನಾಗಿರೋ ಆಲ್ಮೋಸ್ಟ್ ಲೈಕ್ 80 to 90% ತನಕ ಲೋನ್ ಆಗುತ್ತೆ. ಸೊ ಸರ್ ಆಮೇಲೆ ನಮ್ಮ ವ್ಯೂಸ್ಗೆ ಎಕ್ಸಾಕ್ಟ್ ಆಗಿ ಲೊಕೇಶನ್ ಬೇಕು ಸರ್. ಲೊಕೇಶನ್ ನಿಮಗೆ ಮೀನಾಕ್ಷಿ ಮಾಲ್ ಬ್ಯಾಕ್ ಸೈಡು, ಅಕ್ಷಯ ನಗರ್, DLF ರೋಡ್, ಎಲ್ಲನಹಳ್ಳಿ ಮೇನ್ ರೋಡ್ ಅಂತ ಹಾಕಿದ್ರೆ ಆರಾಮಾಗಿ ಬಂದಿರುತ್ತೆ. IND ಕಾರ್ಸ್ ಮೀನಾಕ್ಷಿ ಮಾಲ್ ಬ್ಯಾಕ್ ಸೈಡ್ ಬರುತ್ತೆ ನಿಮಗೆ, ಎಲ್ಲನಹಳ್ಳಿ ರೋಡಲ್ಲಿ. ಓಕೆ, ಅಕಸ್ಮಾತ್ ನಿಮಗೆ ಏನಾದರೂ ಲೊಕೇಶನ್ ಗೊತ್ತಾಗಿಲ್ಲ ತಲೆ ಕೆಡ್ಸ್ಕೊಬೇಡಿ, ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ, ಆರಾಮಾಗಿ ಲೊಕೇಟ್ ಮಾಡ್ಕೊ ಬರ್ಬೋದು. ಸೊ ಸರ್ ಆಮೇಲೆ ನಮ್ಮ ವ್ಯೂಸ್ಗೆ ಏನಾದರೂ ಇಂಜಿನ್ ಮತ್ತು ಟ್ರಾನ್ಸ್ಮಿಷನ್ ವಾರಂಟಿ ಎಲ್ಲ ಹೆಂಗೆ? ಹೌದು, 3 years ಇಂಜಿನ್ ವಾರಂಟಿ ಕೊಡ್ತೀವಿ ನಾವು. ಎಲ್ಲ ಏನಾದರೂ ಸರ್ವಿಸ್ ಎಲ್ಲ ನಾವೇ ಪ್ರೊವೈಡ್ ಮಾಡ್ತೀವಿ. ನಮಗೆ ಸರ್ವಿಸ್ ಸೆಂಟರ್ ಇದೆ, ನಮ್ಮ ಹತ್ರ ಸರ್ವಿಸ್ ಎಲ್ಲ ಮೇಂಟೈನ್ ಮಾಡ್ಬೋದು. ನೀವು ಜಸ್ಟ್
3 years ವಾರಂಟಿ ಬಿಲ್ಲಲ್ಲಿ ಬರುತ್ತೆ ನಿಮಗೆ, ಜಸ್ಟ್ ಹೇಳೋದಲ್ಲ, ಬಿಲ್ಲೇ ಇನ್ವಾಯ್ಸ್ ಎಲ್ಲ ಮೆನ್ಷನ್ ಆಗಿ ಬರುತ್ತೆ ನಿಮಗೆ. ಓಕೆ ನೋಡಿ, ಅದನ್ನು ನಿಮಗೆ ವಿತ್ ಬಿಲ್ಲಲ್ಲೇ ಮಾಡ್ಕೊಡ್ತಾರೆ. ನೀವು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಬನ್ನಿ. ಆಲ್ಮೋಸ್ಟ್ ನಿಮಗೆ ಎಲ್ಲ ಕಡೆ 6 months 1 year ಅದನ್ನ ಹೇಳ್ತಾರೆ, ಎಲ್ಲೂ ಮೆನ್ಷನ್ ಇರಲ್ಲ. ನಾವು 3 years ಮೆನ್ಷನ್ ಮಾಡಿ ಎಲ್ಲ ಕೊಡ್ತೀವಿ. ಓಕೆ, ಸೊ ಅಕಸ್ಮಾತ್ ನಿಮ್ಗೆ ಏನಾದ್ರು ಬೇಕು ಅಂದ್ರೆ ಆರಾಮಾಗಿ ವಿಸಿಟ್ ಮಾಡಿ. ಯಾಕಂದ್ರೆ ಇಲ್ಲಿ ಎಷ್ಟೊಂದು ವೆರೈಟೀಸ್ ಆಫ್ ಕಾರ್ಸ್ಗಳಿದೆ. ಮಿನಿಮಮ್ ಅಂದ್ರೆ ಒಂದು 60+ ವೆಹಿಕಲ್ಸ್ ಇದೆ ಸರ್. ವಿಡಿಯೋ ಆಲ್ಮೋಸ್ಟ್ ಲೈಕ್ 60 ವೆಹಿಕಲ್ಸ್ ಇದೆ ಸರ್, ಲೆಂತ್ ಆಗ್ಬಿಡುತ್ತೆ. ಸೊ ನಾನು ಇಂಟೀರಿಯರ್ ಎಲ್ಲ ಅಷ್ಟೊಂದು ತೋರ್ಸಕ್ಕಾಗಲ್ಲ. ಸೊ ಹೆಂಗೆ ಸರ್ ಏನ್ ಮಾಡ್ತೀರಾ? ಕಸ್ಟಮರ್ಸ್ಗೆಲ್ಲ ಫೋಟೋಸ್ ಡೀಟೇಲ್ಸ್ ಎಲ್ಲ ಬೇಕಂದ್ರೆ ಜಸ್ಟ್ ವಾಟ್ಸಪ್ ಡಿಸ್ಕ್ರಿಪ್ಷನ್ ನಂಬರ್ ಇದೆ, ವಾಟ್ಸಪ್ ಅಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿ, ಎಲ್ಲ ನಿಮಗೆ ಕ್ಯಾಟಲಾಗ್ ಕಳ್ಸಿಕೊಡ್ತೀನಿ. ಇಂಟೀರಿಯರ್ ಫೋಟೋಸ್ ಡೀಟೇಲ್ಸ್ ಎಷ್ಟು ಇದೆ ಎಷ್ಟು ಎಲ್ಲ ಡೀಟೇಲ್ಸ್ ಸಮೇತ ಬಂದ್ಬಿಡುತ್ತೆ. ಓಕೆ, ನೀವು ಕಂಪ್ಲೀಟ್ಲಿ ಡೀಟೇಲ್ಸ್ ಎಲ್ಲ ಬಂದ್ಬಿಡುತ್ತೆ. ಸೊ ಒಂದ್ಸತಿ ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕಿ, ಮೆಸೇಜ್ ಮಾಡೋಕ್ಕಿಂತ ಮುಂಚೆ ಡೈರೆಕ್ಟ್ ಆಗಿ ಒಂದ್ಸತಿ ವಿಸಿಟ್ ಮಾಡ್ಬಿಡಿ. ಲೈಕ್ ರೈಟ್ ರೌಂಡ್ ಎಲ್ಲ ವೀಡಿಯೋಗಳೆಲ್ಲ ಗಾಡಿಗಳನ್ನ ಫುಲ್ ರೈಟ್ ರೌಂಡ್ ನೋಡಿ ಚೆಕ್ ಮಾಡಿ ಆರಾಮಾಗಿ ತಗೊಂಡು ಹೋಗ್ಬೋದು. ಸೊ ತಡ ಮಾಡೋದು ಬೇಡ ಸರ್, ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ ಬನ್ನಿ. ಓಕೆ, ಸೊ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ.